ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಾಹಸಿ ಸಂತೋಷ್ ಇವರು ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಿರತಕ್ಕಂಥ ಸಂದರ್ಶನವನ್ನು ನೀವು ನೋಡಿದ್ರಿ. ಸಂದರ್ಶನ ಮಾಡಿದ್ದಾಯಿತು, ಅವರು ಸಮಗ್ರವಾಗಿ ಎಳೆಯಾಗಿ ಬಿಚ್ಚಿ ಅನುಭವವನ್ನು ಹೇಳಿದ್ದಾಯಿತು. ಆದರೆ ಅದರ ಹಿಂದೆ ಪೋಷಕರ ಅವರ ಮನಸ್ಥಿತಿ, ಅವರ ನೋವು, ಅವರ ಖುಷಿ ಎಷ್ಟಿರುತ್ತೆ, ಹೇಗಿರುತ್ತೆ ಅನ್ನೋದು ಅನುಭವಿಸುವವರಿಗೆ ಗೊತ್ತಿರುತ್ತೆ. ಸೊ ಸಂತೋಷ್ ಅವರ ತಂದೆ ದೇವರಾಜಪ್ಪನವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ, ಅವರ ಪತ್ನಿಯವರು ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಪುತ್ರ ಸಂತೋಷ್ ಅವರು ಮೌಂಟ್ ಎವರೆಸ್ಟ್ ಶಿಖರ ಹತ್ತಕ್ಕೆ ಹೋಗ್ತೀನಿ, ಅದೊಂದು ಸಾಧನೆ ಮಾಡ್ತೀನಿ ಅಂತ ಹೇಳಿದಾಗ ನೀವು ಪರ್ಮಿಷನ್ ಕೊಟ್ರಾ? ಈಗ ಏನಾಗಿದೆ, ಒಂದು 20 ವರ್ಷದಿಂದ ಅನೇಕ ಬಾರಿ ಹಿಮಾಲಯ ಮೌಂಟೇನ್ಸು ಮತ್ತು ಇಲ್ಲಿ ನಮ್ಮ ರಾಜ್ಯದ ಮೌಂಟೇನ್ಸು ಎಲ್ಲ ಕಡೆ ಹತ್ತಿ ಇಳಿದು ಬರ್ತಾಯಿದ್ದಿದ್ದು ನಾವು ಗಮನಿಸಿದ್ದೀವಿ. ಮತ್ತು ಎಷ್ಟು ಸರಿ ಹೋದ್ರೂ ಯಾವುದೇ ತೊಂದರೆ ಇಲ್ಲದೆ ಹೋಗಿ ಬಂದಿದ್ದಾನೆ. ಸೊ ಆಲ್ ಆಫ್ ಎ ಸಡನ್ನು ನಾನು ಮೌಂಟ್ ಎವರೆಸ್ಟ್ಗೆ ಹೋಗ್ಬೇಕು ಅಂತ ಇದ್ದೀನಿ ಡ್ಯಾಡಿಯಿಂದ. ಆಯ್ತಪ್ಪ ನೀನು ಹೊರಟು ಬಾ, ಬಟ್ ಬೇಡ ಅಂದರೆ ನೀನು ಬಿಡಲ್ವಲ್ಲ. ಈಗ ಹಿಂದೆ ಸಾಕಷ್ಟು ಸರಿ ಇದೇ ಥರ ಹಿಮಾಲಯನ್ ರೇಂಜು ಮತ್ತು ಈ ಲೋಕಲ್ ಮೌಂಟೇನ್ಸು ಎಲ್ಲ ಹತ್ತಿ ಇಳಿದಿರೋದ್ರಿಂದ ನಮಗೊಂಥರ ಧೈರ್ಯ ಇತ್ತು, ಹೋಗಿ ಬರ್ತಾನೆ. ಮತ್ತು ಅದ್ರ ಜೊತೆಗೆ ಪ್ರಾಕ್ಟೀಸ್ ತುಂಬ ಚೆನ್ನಾಗಿತ್ತು. ಸೊ ಅದರಿಂದ ಹೋಗಿ ಬರಲಿ ಅನ್ನೋದು ಒಂದು ಮನಸ್ಸಲ್ಲಿದ್ರೂ, ಒಂದು ಸಾಧನೆ ಆಗುತ್ತೆ ಅಂತ ಇದ್ರೂ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಎಳಕು ಅನ್ನೋದು ಇದ್ದೇ ಇರುತ್ತೆ. ಅದು ಎಳಕು ಜಾಸ್ತಿ ಆಗೋಕ್ಕೆ ನಮ್ಮ ಶ್ರೀಮತಿ ಇಂದಿರಾ ಅವರು ಬೆನ್ನತ್ತಿರ್ತಾರೆ ಹಿಂದೆ, ಬೇಡ ಅಂಥೇಳಿ ಅಂತ. ಸೊ ಅದು ಹೆತ್ತುಕರಳು. ಆದ್ದರಿಂದ ನಾನು ಮತ್ತು ನನಗೆ ಕನ್ವಿನ್ಸ್ ಮಾಡ್ದೆ, ಇಲ್ಲ ಈಗೆಲ್ಲ ಹೆಲಿಕಾಪ್ಟರ್ ರೆಸ್ಕ್ಯೂ ಇರುತ್ತೆ, ಆಮೇಲೆ ನಮಗೆಲ್ಲ ರೆಸ್ಕ್ಯೂ ಆಪ್ರೇಷನ್ಸು ಟ್ರೈನಿಂಗ್ ಆಗಿದೆ ಅವನಿಗೆ ಇದು ಮೌಂಟೇನಿಯರಿಂಗಲ್ಲಿ. ಸೊ 2 ಟ್ರೈನಿಂಗ್ ಅಲ್ಲದೆ ರೆಸ್ಕ್ಯೂ ಆಪ್ರೇಷನ್ಸ್ ಟ್ರೈನಿಂಗ್ ಆಗಿದೆ. ಮತ್ತು ಕಳೆದ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಇವರು ಡಿಫೆನ್ಸ್ ಅವರು ಸಿಯಾಚಿನ್ಗೆ ಅವನ್ನ ಗೆಸ್ಟಾಗಿ ಇನ್ವೈಟ್ ಮಾಡಿದರು, ಆವಾಗಲೂ ಹೋಗಿ ಬಂದ. ಸೊ ಅದೆಲ್ಲ ಒಂದು ಹೋಪ್ ಇರುತ್ತೆ ನಮಗೆ, ಚೆನ್ನಾಗಿ ಯಾವುದೇ ತೊಂದರೆ ಅಲ್ಲದೆ ಹೋಗಿ ಬರ್ತಾನೆ ಅಂತ. ಅದ್ರ ಜೊತೆಗೆ ಏನಾಯಿತು, ಹೋಗಿ ಬಾ ಅಂತ ಕಳಿಸಾಯಿತು. ಆಮೇಲೆ ಅಲ್ಲಿ ಹೋದ್ಮೇಲೆ ಹೆಚ್ಚು ಕಡಿಮೆ ಒಂದು 4-5 ದಿವಸ ಬಿಟ್ಟು ಮಿಕ್ಕ ಎಲ್ಲ ದಿವಸದಲ್ಲೂ ನಾವು ಅವನ ಜೊತೆ ವಿಡಿಯೋ ಕಾನ್ಫರೆನ್ಸಲ್ಲಿ ಫೋನ್ ಕಾಲ್ ಹಾಕಿ ಮಾತಾಡ್ತಾನೇ ಇದ್ದೀವಿ. ಸೊ ಅದರಿಂದ ನಮಗೇನು ಅನ್ನಿಸ್ಲೇ ಇಲ್ಲ, ಯಾವತ್ತು ಹತ್ತೀರಪ್ಪ, ಯಾವಾಗ ಇಳಿತೀರಿ ಅಂತ ನಾವು ಕೇಳೋ ಸ್ಥಿತಿ ಬಂದ್ಬಿಟ್ವಿ. ಭಯದಿಂದ ಒಂದು ಸಹಜ ಸ್ಥಿತಿ ಬಂದ್ಬಿಟ್ವಿ. ಸೊ ಹತ್ತಿ ಇಳಿದು ಬಂದಮೇಲೆ ಅದ್ರ ಮಧ್ಯದಲ್ಲಿ ಇವ್ರ ಜೊತೆ ಹೋದವರು ಒಂದಿಬ್ಬರಿಗೆ ತೊಂದರೆ ಆಯಿತು. ಒಬ್ಬರು ತೀರೇ ಹೋಗ್ಬಿಟ್ರು, ಮತ್ತೊಬ್ಬರ ಮೇಲೆ ಸ್ನೋ ಬಂಡೆ ಬಿದ್ದು ಅವರು ಹಾಸ್ಪಿಟಲೈಸ್ ಆಗಿ ಅವರು ಅಚೀವ್ ಮಾಡೋಕ್ಕಾಗಲಿಲ್ಲ. ಮತ್ತಿಬ್ಬರು, ಒಬ್ಬರು ನಮ್ಮ ಚಿನ್ಮಯಿ ಅಂತೇಳಿ ಡಾಕ್ಟ್ರು, ಸಂತೋಷ್, ಇಬ್ಬರು ಮೊದಲಿಂದನೂ ಇವರು ಜೊತೆಯಲ್ಲಿ ಅನೇಕ ಪರ್ವತಗಳನ್ನ ಹತ್ತಿ ಇಳಿದು ಮತ್ತು ಅಲ್ಲೋಗಿ ಒಂದು ತಿಂಗಳು ಇವರು ಟ್ರೈನಿಂಗ್ ಮಾಡಿದರು ಬೇರೆ ಬೇರೆ ಪರ್ವತಗಳನ್ನ ಹತ್ತಿ. ಸೊ ಅದರಿಂದ ಫುಲ್ ಹೋಪಿತ್ತು. ಸರ್, ಈಗ ನಿಮಗೆ ಸಂತೋಷ್ ಹೋಗಿದ್ದಾರೆ, ಪರ್ವತ ಏರ್ತಾ ಇದ್ದಾರೆ ಅಂತಂದಾಗ ಕರೆ ಬಂದಿಲ್ಲ, ಮಾತಾಡೋಕ್ಕೆ ಸಿಕ್ಕಿಲ್ಲ, ಆವಾಗ ನೀವು ಏನು ನಿಮ್ಮ ಮನಸ್ಸಲ್ಲಿ ಏನು ತಳಮಳ ಇತ್ತು? ಅಲ್ಲ, ಈಗ ಹೇಳಿಬಿಟ್ಟೆ ಹೋದರು. ಈಗ ಈ ಕ್ಯಾಂಪ್ 2ನಿಂದ ಮುಂದಕ್ಕೆ ಕ್ಯಾಂಪ್ 3, ಕ್ಯಾಂಪ್ 4 ಸಬ್ಮಿಟ್. ಸೊ ಹೋಗುವಾಗ ಹೇಳಿಬಿಟ್ಟೆ ಹೋದರು, ಇನ್ನು ಹೊರಡ್ತಾ ಇದ್ದೀವಿ ಡ್ಯಾಡಿ, ಇನ್ನೊಂದು 4 ದಿವಸ ಫೋನ್ ಸಿಗೋಲ್ಲ ಅಷ್ಟೇ, ಆಮೇಲೆ ಮತ್ತೆ ಬಂದುಬಿಡ್ತೀವಿ ಅಂತ. ಇವ್ರ ಮೇಲೆ ಹೋಗ್ತಾ ಇದ್ದಾರೆ, ಬರ್ತಾರೆ ಅಂದರೆ ಇದು ಕೆಳಗಡೆ ಬೇಸ್ ಕ್ಯಾಂಪಲ್ಲಿ ಇವರು ಇರ್ತಾರೆ, ಶರ್ಪಾಸು, ಈ ಟ್ರ್ಯಾಕ್ ಇಟ್ಕೊಂಡಿರ್ತಾರೆ. ಸೊ ಅವರಿಗೆ ಫೋನ್ ಮಾಡಿ ನಾವು ತಿಳ್ಕೊಬೋದಿತ್ತು. ಸೊ ಅವರು ತಿಳಿಸ್ತಾಯಿದ್ರು, ಈಗ ಹೋಗಿದ್ದಾರೆ, ಬಂದಿದ್ದಾರೆ, ಇದೆಲ್ಲ ತಿಳಿಸ್ತಾಯಿದ್ರು. ಬಟ್ ಒಂದೇ ಒಂದು ಸಂದರ್ಭದಲ್ಲಿ ತುಂಬ ಬೇಜಾರಾಗಿದ್ದು ಅಂದರೆ, ಇವ್ರಿಗೆ ಪರಿಚಯ ಇದ್ದರು, ನಮ್ಮ ಲೇಔಟಲ್ಲೇ ಇದ್ದರು, ಅವರು NRI. ಅವರು ಮೌಂಟ್ ಎವರೆಸ್ಟ್ ಹೋಗಿ ಸಬ್ಮಿಟ್ ಮಾಡಿ ವಾಪಸ್ ಬರುವಾಗ ಕಣ್ಣಿಗೆ ಐಸ್ ಇದಾಗಿ ತೀರೋಗ್ಬಿಟ್ರು. ಆಮೇಲೆ ಅವರು ಶರ್ಪಸ್ ತೋರಿಸಿದ್ರು, ದೇಖೋ ಆಪ್ಕ ಆದ್ಮಿ ಯಹಿ ಅಂತ.
ಅದು ನೋಡಿದಾಗ ತುಂಬ ಭಯ ಅನ್ನಿಸ್ತು. ಬಟ್ ಅಷ್ಟೊತ್ತಿಗೆ ಇವರು ಹೋಗಿ ಬಂದಾಗಿತ್ತಲ್ಲ, ಸೊ ಇನ್ನು ಇವ್ರು ಬರೋದನ್ನ ಕಾಯ್ತಾ ಇದ್ವಿ ಅಷ್ಟೇ. ಬಂದಾಗಂತೂ ಇಲ್ಲಿ ಜನಜಂಗುಳಿ ಆಗಿ ಹೋಗ್ಬಿಡ್ತು ಸಿಕ್ಕಾಬಿಟ್ಟು. ಇಲ್ಲಿ ಅವ್ರು ಬಂದಾಗ ಆ ಒಂದು ಖುಷಿಯನ್ನು ಹೇಗೆ ಹಂಚ್ಕೊಂಡ್ರಿ ಸರ್ ಸಾಕಾರ ನಗರದಲ್ಲಿ? ಇಲ್ಲಿ ಬಂದಾಗ ಸಂತೋಷ್ ಫ್ರೆಂಡ್ಸು ಮತ್ತು ನಾವು ಎಲ್ಲ ಸೇರಿ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಬಂದ್ವಿ. ಆಮೇಲೆ ಇಲ್ಲಿ ನಮ್ಮ ಲೋಕಲಲ್ಲಿ ಸಂತೋಷ್ ಅಭಿಮಾನಿಗಳು ಒಂದಷ್ಟು ಜನ ಬೇಕಾದಷ್ಟು ಬ್ಯಾನರ್ಸ್ ಎಲ್ಲ ಹಾಕಿ ಪಬ್ಲಿಸಿಟಿ ಮಾಡಿ ಜನಕ್ಕೆಲ್ಲ ಗೊತ್ತಾಗಿತ್ತು ಬರ್ತಾನೆ ಇವತ್ತು ಸಂತೋಷ್ ಅಂತ. ಆವಾಗ ಚಿನ್ಮಯಿ ಮತ್ತು ಸಂತೋಷ್ ಇಬ್ಬರು ವಾಪಸ್ ಬಂದಾಗ ಏರ್ಪೋರ್ಟಿಂದ ಕರ್ಕೊಬಂದ್ವಿ. ಕರ್ಕೊಬಂದು ಮೊದಲಿಗೆ ನಮ್ಮ ಕೊಡಿಗೆಹಳ್ಳಿ ಗೇಟಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ತುಂಬ ಜನ ಸೇರಿಬಿಟ್ರು. ಸೊ ಅಷ್ಟೊತ್ತಿಗೆ ಈ 3 ಥರ ವಾದ್ಯಗಳು, ಡೊಳ್ಳು ಕುಣಿತ, ನಾರ್ಮಲ್ ವಾದ್ಯ, ಇವೆಲ್ಲ ಇದು ವೀರಗಾಸೆ, ಇವರೆಲ್ಲ ಇದ್ದಿದ್ದರಿಂದ ಅದೊಂದು ದೊಡ್ಡ ಫಂಕ್ಷನ್ ಥರ ಆಗ್ಬಿಡ್ತು, ರ್ಯಾಲಿ. ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನಮ್ಮ ಗಣೇಶ ದೇವಸ್ಥಾನದವರಿಗೆ ಫುಲ್ಲು ಜನ ಇದ್ದರು. ರ್ಯಾಲಿ ಅಂದರೆ ಸುಮಾರು 1000 ಜನ ಸೇರಿಬಿಟ್ರು. ಅದಾದಮೇಲೆ ನಮ್ಮ ಶಾಸಕರು ಹಾಗೆ ಗೌರವಾನ್ವಿತ ಮಂತ್ರಿಗಳಾದ ಕೃಷ್ಣ ಬೈರೇಗೌಡರು ನಮ್ಮ ಹುಡುಗ ಇವನಿಗೆ ಈಗ ನಾವು ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅವರೊಂದು ಫಂಕ್ಷನ್ ಅರೇಂಜ್ ಮಾಡಿದರು. ನಾನು ಒಂದು ಫಂಕ್ಷನ್ ಅರೇಂಜ್ ಮಾಡೋಣ ಸರ್, ನೀವು ಬನ್ನಿ ಅಂತ ಕರೆಯೋಣ ಅಂತ ಹೋದೆ. ಆಗ ಅವ್ರು ಹೇಳಿದರು, ಅಣ್ಣ ನೀವೇನು ಮಾಡೋದು, ನಾವು ಮಾಡಬೇಕಾಗಿದ್ದದು, ನಾವೆಲ್ಲ ಅರೇಂಜ್ ಮಾಡಿದ್ದೀವಿ ಅಣ್ಣ ಅಂದರು. ಎಲ್ಲಿ ಅಂದರೆ ಇವರು ಇಲ್ಲಿ ಪಕ್ಕದಲ್ಲಿ ಚೇರ್ಮನ್ಸ್ ಕ್ಲಬ್ಬಲ್ಲಿ ಹೇಳಿದ್ದೀನಿ, ಅಲ್ಲಿ ಎಷ್ಟು ಜನ ಸೇರೋಕ್ಕಾಗತ್ತೆ, ಜನ ಜಾಸ್ತಿ ಸೇರ್ತಾರೆ, ನಾವೆಲ್ಲ ಅರೇಂಜ್ ಮಾಡ್ತೀವಿ ಅಂದಿದ್ದಕ್ಕೆ ಆಮೇಲೆ ಆಯಿತು ಅಂದರು. ನಮ್ಮ ರಾಧಾಕೃಷ್ಣ ಚೌಟ್ರಿ ಅಂತ ಇದೆ ಸಾಕಾರ ನಗರದಲ್ಲಿ, ಅವರು ತುಂಬ ಫ್ರೀಯಾಗಿ ಕೊಡ್ತೀವಿ, ಇಲ್ಲೇ ಕೊಡ್ತೀವಿ ಅಂದರು. ಆಮೇಲೆ ಆಯಿತು ಅಂತೇಳಿ ಅಲ್ಲಿ ಸ್ನೇಹಿತರುಗಳಂತೂ ಸೇರಿದ್ರು. ಸರ್ಕಾರದವ್ರು ಗುರುತಿಸಿದಾರ? ಈಗ ಸರ್ಕಾರ ಗುರುತಿಸೋದು ಅಂದರೆ ಹೋಗುವಾಗಲೇ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರು ವಿಶ್ ಮಾಡಿ ಕಳಿಸಿದರು. ಮತ್ತು ವಾಪಸ್ ಬಂದಮೇಲೆ ನಮ್ಮ ಈಗಿನ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಜಿ ಅವರೂ ಕರೆದು ಒಂದು ಆನರ್ ಮಾಡಿ ಅಂದರೆ ಗೌರ್ಮೆಂಟ್ ಆಲ್ಸೋ ರೆಕಗ್ನೈಡ್ ಅಂತ ನಮಗೆ ಭಾಳ ಇಂಪಾರ್ಟೆಂಟ್. ಹೌದು, ಯಾಕೆಂದರೆ ಇಲ್ಲಿಯವರೆಗೆ ಕರ್ನಾಟಕದಿಂದ ಹತ್ತಿರವರೇ 6 ಜನ, ಅದರಲ್ಲಿ ಇಬ್ಬರು ಸಂತೋಷ್ ಮತ್ತು ಚಿನ್ಮಯಿ ಅಂದರೆ ನನಗೆ ನಿಜವಾದ ಸಂತೋಷ. ಸೊ ನಾನು ಈಸ್ ನೋ ಟ್ರೈಂಗ್ ಟು ಎನ್ಕರೇಜ್ ಯಂಗ್ಸ್ಟರ್ಸ್ ಟುವರ್ಡ್ಸ್ ಆಕ್ಟಿವಿಟಿ. ಏನಕ್ಕೆ ಅಂದರೆ ನ್ಯಾಚುರಲ್ಲಾಗಿ ಮಕ್ಕಳು ಟಿ ವಿ ಪುಟ್ಟದಾಗಿ ಹುಟ್ಟಿದ ತಕ್ಷಣದಿಂದಲೇ ಫೋನ್ ನೋಡ್ಕೊಂಡೆ ಊಟ ಮಾಡೋದು, ಅದಾದಮೇಲೆ ಟಿ ವಿ ನೋಡ್ಕೊಂಡೆ ಊಟ ಮಾಡೋದು, ಈ ಥರ ಆಗಿ ಇವಾಗ ಮಕ್ಕಳಲ್ಲಿ ಆ ಒಂದು ಸ್ಟ್ರೆಂತೇ ಬರ್ತಾಯಿಲ್ಲ. ಸೊ ಅಟ್ಲೀಸ್ಟ್ ಎಕ್ಸ್ಟರ್ನಲ್ಲಾಗಿ ಈ ಥರ ಒಂದು ಆ್ಯಕ್ಟಿವಿಟಿ ಇಟ್ಕೋಬೇಕು ಡ್ಯಾಡಿ ಅಂತ ಇಂಟ್ರೆಸ್ಟ್ ಇರ್ತಾ ಇರ್ತಾರೆ. ಐ ಫೀಲ್ ಎನ್ಕರೇಜಿಂಗ್ ಇದು ಮಕ್ಕಳಿಗೆ ಒಂದು ಎನ್ಕರೇಜ್ಮೆಂಟ್ ಕೊಟ್ಟರೆ ನಿಜವಾಗೂ ಎಲ್ಲರೂ ಹಿಂದೆ ನೋಡಿ. ಈಗ ನಾವು ನೋಡ್ತೀವಿ ದೊಡ್ಡ ಇವಾಗ ಕಟ್ಟಿದ್ದಾರೆ ಕೋಟೆಗಳು, ಬಿಲ್ಡಿಂಗ್ಗಳು, ದೊಡ್ಡ ಕಲ್ಲು ಇವಾಗ ಇಟ್ಟಿದ್ದಾರೆ. ಸೊ ನಮ್ಮ ಮಕ್ಕಳ ಕೈಲಿ ಕೊಟ್ಟರೆ 2 kg ಕಲ್ಲು ಎತ್ತಕ್ಕಾಗಲ್ಲ ಇವರಿಗೆ. 2 ಟನ್ನು ತೂಕದ ಕಲ್ಲುಗಳು ಎತ್ತಿದ್ದಾರೆ ಹಿಂದೆ ನಮ್ಮ ಜನ್ರೇಷನಲ್ಲಿ. ಅಂದರೆ ಅಷ್ಟು ಬಲಿಷ್ಠವಾದ ಜನಗಳಿದ್ದರು, ಶಕ್ತಿಯುತವಾಗಿದ್ದರು. ಈಗಿನ ಮಕ್ಕಳಲ್ಲಿ ಸ್ಟ್ರೆಂತ್ ಇಲ್ಲ. ಅದು ನೋಡಿದರೆ ಇಟ್ ರಿಕ್ವೈರ್ಸ್ ನಮ್ಮ ನ್ಯಾಚುರಲ್ ಇದ್ರ ಕಡೆ ಮಕ್ಕಳನ್ನು ಸ್ವಲ್ಪ ಎಲ್ಲ ಪೇರೆಂಟ್ಸು ಇನ್ವಾಲ್ವ್ ಮಾಡಬೇಕು. ನಮ್ದು ಹಾಗೆ ದೇವಿ ನ್ಯಾಷನಲ್ ಸ್ಕೂಲ್ ಅಂತ ಇದೆ, ಅಲ್ಲಿ ಒಂದು ಇದನ್ನು ಎರೆಕ್ಟ್ ಮಾಡಿದ್ದಾನೆ, ವಾಲ್, ಅಂದರೆ ಮಕ್ಕಳು ಹತ್ತಿಳಿ ಥರ ಒಂದು ವಾಲ್. ಅದು ಬಹುಶಃ ಪ್ರೈವೇಟವ್ರು ಯಾರು ಮಾಡಿಲ್ಲ, ಗೌರ್ಮೆಂಟವ್ರು ಅಲ್ಲಲ್ಲೇ ಮಾಡಿದ್ದಾರೆ. ಸೊ ಪ್ರೈವೇಟಾಗಿ ಸಂತೋಷ್ ಹೋಗಿ ಬಂದಮೇಲೆ ಅವನು ಒಂದು ಮಾಡಿಸಿದ್ದಾನೆ, ಸ್ಪೀಡ್ ವಾಲ್ ಹತ್ತಿ ಹಿಡಿತಕ್ಕಂಥದ್ದು. ಅದರಿಂದ ಅವನಿಗೆ ಈಗ ಒಂದು ಆಸೆ ಬಂದಿದೆ, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಇದನ್ನು ಒಂದು ಹೆಚ್ಚೆಚ್ಚು ಇದು ಮಾಡಬೇಕು, ಹೆಚ್ಚು ಜನ ಮೌಂಟ್ ಎವರೆಸ್ಟ್ ಹತ್ತಿ ಒಂದು ನಮ್ಮ ರಾಜ್ಯಕ್ಕೆ ಒಂದು ಹೆಸರು ತರಬೇಕು, ಅಥವಾ ದೇಶಕ್ಕೆ ಒಂದು ಹೆಮ್ಮೆ ವಿಷಯ ಆಗಬೇಕು. ಯಾಕೆಂದರೆ ನಾವೆಲ್ಲ ಓದೋ ಟೈಮಲ್ಲಿ 1953ರಲ್ಲಿ ಇವರು ಹಿಲೇರಿ ಸೇಮ್ ಸಿಂಗ್ ಅವರಿಬ್ಬರು, ಬಟ್ ಅವಾಗಿಗಿಂತ ಇವಾಗ ಅನೇಕ ಫೆಸಿಲಿಟೀಸು ಬದಲಾಗಿದೆ. ಈಗ ಬೇಕಾದಷ್ಟು ಸಮಸ್ಯೆಗಳಾಗ್ತದೆ, ಸಾಕಷ್ಟು ತೊಂದರೆಗಳಾಗ್ಬಿಟ್ಟಿದೆ ಇದರಲ್ಲಿ ನೇಪಾಳದಲ್ಲಿ. ಸೊ ಮುಂದೆ ಬರ್ತಾ ಬರ್ತಾ ಇನ್ನೂ ಅನೇಕ ಫೆಸಿಲಿಟೀಸ್ ಕೊಡ್ಬೋದು. ಸೊ ಅದರಿಂದ ದಿಕ್ಕಲ್ಲಿ ಹೋಗ್ಬೇಕು ಅಂದರೆ ಸೀದಾ ಒಂದೇ ದಿವಸ ಹೋಗ್ಬಿಟ್ಟು ಹತ್ತಿ ಇಳಿದು ಬರೋಕ್ಕಾಗಲ್ಲ, ಟೂರ್ ಹೋದಂಗೆಲ್ಲ ಇದು.
ಸೊ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಪ್ರಾಕ್ಟೀಸ್. ಅದನ್ನು ಮಾಡ್ಕೊಂಡ್ರೆ ನಮ್ಮ ಮುಂದಿನ ಜನ್ರೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.